GST ಗುಮ್ಮ ಇದೇನಪ್ಪ ಇದು GST ಗುಮ್ಮ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಈಗ ಮನೇಲಿ ಮಕ್ಕಳೇನಾದರೂ ಹಠ ಮಾಡಿದ್ರೆ ಊಟ ಮಾಡಲಿಲ್ಲ ಅಂದ್ರೆ ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಗುಮ್ಮ ಬರ್ತಾನೆ ಅಂತ ಹೆದರಿಸ್ತೀವಿ. ಈಗ ವ್ಯಾಪಾರಸ್ಥರಿಗೆ GST ಗುಮ್ಮ ಶುರುವಾಗಿದೆ, ಗುಮ್ಮನ ಕಾಟ ಶುರುವಾಗಿದೆ. ಹಾಗಾದ್ರೆ ಏನಿದು GST ಗುಮ್ಮ? ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದೇ ಈ ಹೊತ್ತಿನ ವಿಶೇಷ GST ಗುಮ್ಮ. ಎಸ್ಎನ್ಒ GST ಗುಮ್ಮ ಬೆಚ್ಚಿ ಬಿದ್ದ ಅಂಗಡಿಕಾರರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಒಂದಲ್ಲ ಎರಡಲ್ಲ 3 ದಿನಗಳ ಕಾಲ ಪ್ರೊಟೆಸ್ಟ್ ಮಾಡಲಿದ್ದಾರೆ. ಬೆಂಗಳೂರಿನ ಚಿಕ್ಕಪುಟ್ಟ ಅಂಗಡಿಕಾರರ ಒಗ್ಗಟ್ಟಿನ ನಿರ್ಧಾರ ಇದು. ನಾಳೆಯಿಂದ 3 ದಿನ ಹಾಲು ಸಿಗೋದು ಡೌಟ್ ನಿಮಗೆ. ಕಪ್ಪು ಟೀ, ಕಪ್ಪು ಕಾಫಿ, ಏನ್ ಬ್ಲಾಕ್ ಟೀ, ಬ್ಲಾಕ್ ಕಾಫಿ ಅಂತ ಹೇಳ್ತೀವಿ, ಮಾರಾಟದ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರೆ. 3 ದಿನ ಹಾಲು ಮಾರಾಟ ಬಂದ್ ಮಾಡಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ವ್ಯಾಪಾರಿಗಳಿಂದ ನಾಳೆ ನಾಡಿದ್ದು ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡಲಾಗುತ್ತೆ. ಜುಲೈ 25ರಂದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಒಂದಲ್ಲ ಎರಡಲ್ಲ 3 ದಿನಗಳ ಕಾಲ ಪ್ರೊಟೆಸ್ಟ್ ಅನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಚಿಕ್ಕಪುಟ್ಟ ಅಂಗಡಿಕಾರರು ಏನಿದ್ದಾರೆ, ವ್ಯಾಪಾರಸ್ಥರು ಏನಿದ್ದಾರೆ, ಒಗ್ಗಟ್ಟಿನ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನಾಳೆಯಿಂದ 3 ದಿನ ನಿಮಗೆ ಹಾಲು ಸಿಗೋದು ಡೌಟ್. ಬ್ಲಾಕ್ ಟೀ, ಬ್ಲಾಕ್ ಕಾಫಿ ಇದು ಮಾತ್ರ ಸಿಗುತ್ತೆ. ಹಾಲು ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ವ್ಯಾಪಾರಿಗಳಿಂದ ನಾಳೆ ನಾಡಿದ್ದು ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಅಂಗಡಿಯ ಮುಂದೆ GST ಬಂದ ಕಾರಣ ಕ್ಯಾಶ್ ಕೊಟ್ಟು ಸಹಕರಿಸಿ, ಓನ್ಲಿ ಕ್ಯಾಶ್ ಅಂತ ಹಾಕಿದ್ದಾರೆ. ಯಾಕಂತ ಅಂದ್ರೆ ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಎಲ್ರಿ ಆಗತ್ತೆ. ಈಗ ಇಷ್ಟು ವರ್ಷದಿಂದಲೂ ಕೂಡ UPI ಟ್ರಾನ್ಸಾಕ್ಷನ್ ಆಗಿರುತ್ತೆ, ಫೋನ್ ಪೇ, ಗೂಗಲ್ ಪೇ, ಅತಿ ಹೆಚ್ಚಾಗಿ ನಾವು ಉಪಯೋಗಿಸೋದು ಕ್ಯಾಶ್ಗಿಂತ ಹೆಚ್ಚಾಗಿ ಫೋನ್ ಪೇ ಮಾಡ್ತೀವಿ. ಒಂದು ಸಣ್ಣ ಚಾಕ್ಲೇಟ್ ತೊಗೊಂಡ್ರು ಅಷ್ಟೇ, ಒಂದು 10 ರೂಪಾಯಿ ಕೊಟ್ಟು ಚಾಕ್ಲೇಟ್ ತೊಗೋತೀವಿ, ನಮ್ಮ ಹತ್ರ ಕ್ಯಾಶ್ ಇರೋದಿಲ್ಲ, ಫೋನ್ ಪೇ, ಗೂಗಲ್ ಪೇ ಮಾಡ್ತೀವಿ. ಆದರೆ ಅದು ವ್ಯಾಪಾರಸ್ಥರಿಗೆ ಈಗ ತೊಂದರೆ ಆಗ್ತಾ ಇದೆ. ಇನ್ನು ಡಿಜಿಟಲ್ ಇಂಡಿಯಾ ಮಾಡಬೇಕು ಅಂತ ಒಂದು ಕಡೆ ಮೋದಿ ಅವರು ಹೇಳ್ತಾನೆ ಇದ್ರು. ಹಾಗಾಗಿ ಸಾಕಷ್ಟು ಈ ಫೋನ್ ಪೇ, ಗೂಗಲ್ ಪೇ ಅತಿ ಹೆಚ್ಚಾಗಿ ನಾವು ಬಳಕೆ ಕೂಡ ಮಾಡ್ತಾ ಇದ್ದೋ. ಆದರೆ ಇದೀಗ ಏನಾಗ್ಬಿಟ್ಟಿದೆ ಅಂದರೆ ವ್ಯಾಪಾರಸ್ಥರು ಪರದಾಡುವಂತಾಗಿದೆ. ಯಾಕಂತಂದರೆ ಟ್ಯಾಕ್ಸ್ ಕಟ್ಟಬೇಕು. ಒಬ್ಬರು ಸಣ್ಣ ಪುಟ್ಟ ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅವರು 40 ಲಕ್ಷ, 80 ಲಕ್ಷ, 1 ಕೋಟಿವರೆಗೂ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಪಾಪ ಎಲ್ಲಿ ಹೋಗ್ತಾರೆ? ಇನ್ನು ನಂದಿನಿ ಹಾಲಿನ ಬೂತ್ ಆಗಿರಬಹುದು, ಬೇಕರಿಗಳಾಗಿರಬಹುದು, ಕಾಂಡಿಮೆಂಟ್ಸ್, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರ್ತಾರೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳು ಇರ್ತಾರಲ್ಲ, ಹೂವಿನ ವ್ಯಾಪಾರ ಮಾಡ್ತಾ ಇರ್ತಾರೆ, ಅದೆಲ್ಲವನ್ನು ಕೂಡ ಮಾಡ್ತಿರ್ತಾರೆ. ಅವ್ರು ಏಕ್ದಮ್ ನಾವಿಷ್ಟು ಟ್ಯಾಕ್ಸ್ ಕಟ್ಟಬೇಕಂದ್ರೆ ಯಾವ ರೀತಿ ಸಾಧ್ಯ ಆಗುತ್ತೆ? ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ಒಂದು ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. 3 ದಿನ ಪ್ರೊಟೆಸ್ಟ್ ಮಾಡಲಿಕ್ಕೆ ಈಗ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ವ್ಯಾಪಾರಿಗಳಿಂದ ನಾಳೆ ನಾಡಿದ್ದು ಬೃಹತ್ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಲಾಗುತ್ತೆ. ಇನ್ನು ನಾಳೆಯಿಂದ 3 ದಿನ ನಿಮಗೆ ಹಾಲು ಸಿಗೋದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಬರೀ ಬ್ಲ್ಯಾಕ್ ಟೀ, ಬ್ಲಾಕ್ ಕಾಫಿ ಇಷ್ಟು ಮಾತ್ರ ಸಿಗುತ್ತೆ, ಹಾಲು ಸಿಗಲ್ಲ. ಯಾಕೆಂದ್ರೆ ಹಾಲು ಮಾರಾಟಗಾರರಿಗೂ ಕೂಡ ಇದರ ಎಫೆಕ್ಟ್ ತಟ್ಟಿದೆ. ಹಾಲಿನ ಅಂಗಡಿ ವ್ಯಾಪಾರಿಗೆ ಬರೋಬ್ಬರಿ 1 ಕೋಟಿ ಟ್ಯಾಕ್ಸ್, 1 ಕೋಟಿ 3 ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಉಳ್ಳಾಳದಲ್ಲಿ ನಂದಿನಿ ಮಳಿಗೆ ಹೊಂದಿರುವ ರವಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಈ ನೋಟಿಸ್ ಅನ್ನ ನೋಡಿದ ತಕ್ಷಣ ಹಾಲಲ್ಲಿ ಸಿಗೋದು ಕೇವಲ 1-2% ದುಡ್ಡಷ್ಟೇ, ನಾವು ಯಾವ ರೀತಿಯಲ್ಲಿ ಟ್ಯಾಕ್ಸ್ ಕಟ್ಟೋದು ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. GST ಸರ್ಜಿಕಲ್ ದಾಳಿಗೆ ವ್ಯಾಪಾರಿಗಳು ಈಗ ಕಂಗಾಲಾಗಿದ್ದಾರೆ. ಇನ್ನು ಹಾಲು ಮಾರಾಟಗಾರ ರವಿ ಅವರನ್ನ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಮಾತನಾಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡೋಣ. ತೆರಿಗೆ ಇಲಾಖೆಯ ಒಂದು ನೋಟಿಸ್ ಇದೀಗ ವ್ಯಾಪಾರಿಗಳಲ್ಲ, ಅದರಲ್ಲೂ ಕೂಡ ಸಣ್ಣ ಪುಟ್ಟ ವ್ಯಾಪಾರಿಗಳ ನಿದ್ದೆಯನ್ನ ಕೆಡಿಸಿದೆ. ಸದ್ಯ ನಾನು ಇವಾಗ ಉಳ್ಳಾಳದಲ್ಲಿರುವಂತಹ ಒಂದು ನಂದಿನಿ ಹಾಲಿನ ಬೂತ್ ಏನಿದೆ, ಆ ಒಂದು ಬೂತ್ ಮುಂದೆ ಇದ್ದೀನಿ. ನೀವು ಈ ಒಂದು ಅಂಗಡಿಯನ್ನ ಏನ್ ನೋಡ್ತಾ ಇದ್ರಿ, ಈ ಹಾಲಿನ ಬೂತ್, ಈ ಒಂದು ಹಾಲಿನ ಬೂತ್ ಅಲ್ಲಿ ಸರಿಸುಮಾರು 4 ವರ್ಷದಿಂದ 1 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂತಹ ಒಂದು ನೋಟಿಸ್ ಕೂಡ ಬಂದಿರುವಂತದ್ದು. ಇದರಿಂದ ವ್ಯಾಪಾರಿಗೂ ಕೂಡ ಸ್ವಲ್ಪ ಗೊಂದಲ ಹೆಚ್ಚಾಗಿದೆ. ನಾನು 1 ಕೋಟಿಯಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕಾ ಅಥವಾ ಅದರಲ್ಲಿ ಎಷ್ಟು ಅಮೌಂಟ್ ಅನ್ನ ನಾನು ಕಟ್ಟಬೇಕು ಅಂತ ಹೇಳಿ. ಸಾಮಾನ್ಯವಾಗಿ ಹಾಲಿಗೆ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ, ಆದ್ರೆ ಇಲ್ಲಿ ಹಾಲಿನ ಬೂತಿಗೂ ಕೂಡ ಒಂದು ತೆರಿಗೆಯನ್ನ ವಿಧಿಸಿರುವಂತಹದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ ಈ ವರ್ಷದಲ್ಲಿ ಸರಿಸುಮಾರು 59 ಲಕ್ಷ ಅಂದ್ರೆ 60 ಲಕ್ಷ ಹತ್ತಿರದಷ್ಟು ಈ ವರ್ಷದಲ್ಲಿ ಬಂದಿರುವಂತದ್ದು. ಹಾಗೆ 4 ವರ್ಷದಲ್ಲಿ ಏನಿದೆ, ಈ ಒಂದು 4 ವರ್ಷದಲ್ಲಿ ಸರಿಸುಮಾರು 1 ಕೋಟಿ 3 ಲಕ್ಷದಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಫೋನ್ ಪೇ ಮತ್ತೆ ಜಿಪೇ ಮೂಲಕ ಅಂತ ಹೇಳಿ ಈಗ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ವ್ಯಾಪಾರಿಗೂ ಸ್ವಲ್ಪ ಗೊಂದಲ ಇದೆ, ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಅವರಿಗೆ ನೋಟಿಸ್ ಬಂದ ತಕ್ಷಣ ಹೇಗ್ ಅನಿಸ್ತು, ಮತ್ತೆ ಈಗ ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಳ್ತಾರೆ ಅಂತ ಹೇಳಿ.
ಸರ್, ನಿಮ್ಗೂ ಕೂಡ ಎಲ್ಲರಿಗೂ ಬಂದ ರೀತಿಯಲ್ಲಿ ನೋಟಿಸ್ ಬಂದಿದೆ. ನೋಟಿಸ್ ಬಂದ ತಕ್ಷಣ ಮೊದಲಿಗೆ ನಿಮ್ಗೆ ಫೀಲ್ ಆಗಿದ್ ಯಾವ ರೀತಿಯಲ್ಲಿ? ನಮಗೂ ಒಂಥರ ಭಯ ಆಯ್ತು. ಇದು ಯಾಕೆ ಅಂದ್ರೆ ಇಷ್ಟೊಂದು ಅಮೌಂಟ್ ನಾವು ಹಾಲಲ್ಲಿ ಟ್ರಾನ್ಸಾಕ್ಷನ್ ಮಾಡಕ್ ಆಗಲ್ಲ. ಟ್ರಾನ್ಸಾಕ್ಷನ್ ಮಾಡೋದು ನಮಗೆ ಇದರಲ್ಲಿ ಏನಪ್ಪಾ ಅಂದ್ರೆ ನಮಗೆ ಕಮಿಷನ್ ಕಡಿಮೆ ಇದೆ. ಹಾಲಲ್ಲಿ ನಮಗೆ GST ಬರಲ್ಲ. ಇಷ್ಟು ಅಮೌಂಟ್ಗೆ ಇವರು ಫೋನ್ ಪೇ ಪೇಟಿಎಂ ಟ್ರಾನ್ಸಾಕ್ಷನ್ ಇಂದ ಇಷ್ಟು ದುಡ್ಡು ನೀವು ಬಂದಿದೆ, ಇದಕ್ಕೆ ನೀವು ಎಷ್ಟು ಕಟ್ಟಬೇಕು ಅಂತ ಅದನ್ನ ನಮಗೆ ಇನ್ನೂ ಮೆನ್ಷನ್ ಮಾಡಿಲ್ಲ, ಅದು ಕರೆಕ್ಟ್ ಆಗಿ ಹೇಳಿಲ್ಲ. ಇದ್ರ ಬಗ್ಗೆ ನಮಗೆ ಹಿಂದೆನೆ ಏನೋ ಹೇಳಿದ್ರೆ ನಾವು ಅದ್ರ ಬಗ್ಗೆ ನಡ್ಕೊಂಡಿದೀವಿ ಮೇಡಮ್. ಈಗ ಒಂದೇ ಸಲ ಇಷ್ಟು ಬಂದಿರೋದ್ರಿಂದ ನಮ್ಗೆ ಒಂಥರ ಭಯದಲ್ಲೇ ಇದ್ದೀವಿ. ನಾವು ಯಾವ ತರ ಮಾಡ್ಬೇಕು, ಇದು ಮುಂದಕ್ಕೆ ಹೆಂಗೆ ಅಂತ ಇನ್ನು ಗೊಂದಲದಲ್ಲಿ ಇದ್ದೀವಿ. ನಿಮಗಂದ್ರೆ ಯಾವಾಗ ಬಂದಿದ್ದು ಈ ಒಂದು ನೋಟಿಸ್ ಬಂದು ಎಷ್ಟು ದಿನ ಆಯ್ತು? ಮತ್ತೆ ನೀವೇನಾದ್ರು ಹೋಗಿದ್ರಾ ತೆರಿಗೆ ಇಲಾಖೆ ಹತ್ರ? ಏನು ನಾವೇನು ಹೋಗಿಲ್ಲ. ನನಗೆ 5ನೇ ತಾರೀಕು ಬಂದಿರೋದು ನೋಟಿಸ್. ಆಮೇಲೆ ಮೊಬೈಲಲ್ಲೂ ಕಳ್ಸಿದ್ದಾರೆ ಅವರು. ನೋಟಿಸು ಪೋಸ್ಟಲ್ ಬಂದಿದೆ. ಸರ್, ಹೇಗೆ ಹೇಳ್ತೀರಾ ಸರ್? ಅಂದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳು, ಬಹುತೇಕ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇದು ಬಂದಿರೋದು. ಏಕಾಏಕಿ ಕೆಲವೊಂದಿಷ್ಟು ಜನಕ್ಕೆ ನೀವು ಅನ್ಕೊಂಡಿರ್ತೀರ 1 ಕೋಟಿಯಷ್ಟು ನಾನು ಕಟ್ಟಬೇಕು ಟ್ಯಾಕ್ಸ್ ಅನ್ನ ಅಂತ ಹೇಳಿ. ಒಂದ್ ಸೆಕೆಂಡ್ ನೀವು ನೋಡುವಾಗ ನಿಮ್ಗೆ ಅನ್ಸಿರುತ್ತೆ ಸರಿಯಾದಂತಹ ಮಾಹಿತಿ ಇಲ್ಲ, ಇಂಗ್ಲಿಷ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ಈ ವಿಚಾರವಾಗಿ ನೀವೇನ್ ಹೇಳ್ತೀರಾ? ಮೇಡಮ್, ಇದು ಸಣ್ಣ ಪುಟ್ಟ ನಮ್ಮಂತವರಿಗೆ ಟ್ಯಾಕ್ಸ್ ಅನ್ನೋದೇ ಬೇಕಾಗಿಲ್ಲ ಮೇಡಮ್. ಇವ್ರು ಮುಂಚೆನೆ ಈ ತರ ಬರ್ತದೆ ಅಂದ್ರೆ ನಾವ್ ಯಾವ್ದೋ ಮುಂಚೆ ಹೆಂಗೆ ಕ್ಯಾಶ್ ಅಲ್ಲಿ ಡೆಲಿವರಿ ಇದ್ ಮಾಡ್ತಾ ಇದ್ದೋ ಅದೇ ತರ ನಾವ್ ಮಾಡ್ತಾ ಇದ್ದೋ. ಈಗ ಇದು UPI GPI ಇವೆಲ್ಲ ಹಾಕೊಂಡು ನಮ್ಮಂತ ಬಡವರಿಗೆ ಕಷ್ಟ ಆಗುತ್ತೆ. ನಾವು ಬೆಂಗಳೂರು ಜೀವನದಲ್ಲಿ ಮಕ್ಳನ್ನ ಓದಿಸ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಬೆಳಗ್ಗೆ 4:15 ಎದ್ದು ಹಾಲು ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡಿ ಇದೆಲ್ಲ ನೋಡಿದ್ರೆ ನಮ್ಗೆ ಒಂಥರ ಏನು ಬೇಡವೇ ಬೇಡ, ಬೆಂಗಳೂರು ಜೀವನನೇ ಬೇಡ ಅನ್ನಿಸ್ತಾ ಇದೆ. ಅಲ್ಲ, ಇವ್ರು ಹಿಂಗೆ ಮುಂದಕ್ಕೆ ತಾಂತೀನಿ ಅಂದ್ರೆ ನಾವು ಕ್ಯಾನ್ಸಲ್ ಮಾಡ್ತೀವಿ. ಹೌದು. ಸರ್, ಯಾವಾಗ ಹೋಗಿ ಭೇಟಿ ಆಗ್ಬೇಕು ಅಂತ ಅನ್ಕೊಂಡಿದ್ರಿ ಸರ್ ತೆರಿಗೆ ಇಲಾಖೆಗೆ? ಯಾವಾಗ ಹೋಗ್ಬೇಕು ಅಂತ? ಮೇಡಮ್, ಇದು 25ನೇ ತಾರೀಕೇನೋ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಹೋಗ್ತೀವಿ ಅಲ್ಲಿಗೆ, ನೋಡೋಣ. ಅವತ್ತು ನಾವು ಅಂಗಡಿ ಕ್ಲೋಸ್ ಮಾಡ್ತೀವಿ. ನಮಗೂ ಬಂದಿರೋದ್ರಿಂದ ನಾನು ಕ್ಲೋಸ್ ಮಾಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೋಡಿ ಮುಂದಕ್ಕೆ ಏನು ಇದು ಬಗ್ಗೆ ಸರ್ಕಾರ ಗಮನ ತಗೊಳುತ್ತೆ ಅದ್ರ ಬಗ್ಗೆ ನಾವು ಡಿಸೈಡ್ ಮಾಡ್ತೀವಿ. ಸರ್, ಇವಾಗ ನಾಳೆ 23, 24 ಹಾಲು ಮಾರಾಟವನ್ನು ಕೂಡ ಕೆಲವೊಂದಿಷ್ಟು ಜನರು ನಿಲ್ಸಿರೋಂಥದ್ದು. ನೀವು ಕೂಡ ಅಂದ್ರೆ ಪ್ರಮುಖವಾಗಿ ನಿಮ್ದು ಹಾಲಿನ ಬೂತ್ ಆಗಿರೋದ್ರಿಂದ ನೀವು ಕೂಡ ಹಾಲನ್ನ ನಾಳೆ ನಾಡಿದ್ದು ವ್ಯಾಪಾರ ಮಾಡೋದನ್ನ ನಿಲ್ಲಿಸ್ತೀರಾ ಹೇಗೆ ಅಂತ ಹೇಳಿ? ನಮ್ಮಿಂದ ಜನರಿಗೆ ತೊಂದರೆ ಆಗ್ಬಾರ್ದು. 23, 24 ನಾನು ಹಾಲು ವ್ಯಾಪಾರ ಮಾಡ್ತೀನಿ. 25 ಬೆಳಗ್ಗೆಗೆ ಹಾಲು ವ್ಯಾಪಾರ ಮಾಡಿ ಮಧ್ಯಾಹ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ನಾನು ಸ್ಟ್ರೈಕ್ ಮಾಡತಕ್ಕ ಹೋಗ್ತೀನಿ ಮೇಡಮ್. ಇದಿಷ್ಟು ಏನು ರವಿ ಅವರು ಹೇಳ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಹಾಲಿನ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಅನ್ನ ನಾವು ನೋಡಿಲ್ಲ, ಬಟ್ ಇಲ್ಲಿ ಕೆಲವೊಂದಿಷ್ಟು ಹಾಲಿನ ಉತ್ಪನ್ನಗಳು ಕೂಡ ಮಾರಾಟ ಆಗ್ತಾ ಇದೆ. ಆದ್ರೆ ಹಾಲಿನ ಉತ್ಪನ್ನಗಳು ಮಾರಾಟ ಮಾಡಿದ್ರು ಕೂಡ ನಾನು 4 ವರ್ಷದಲ್ಲಿ 1 ಕೋಟಿಯಷ್ಟು ವ್ಯಾಪಾರ ವಹಿವಾಟು ನಡೆಸಿದೀನ ಅನ್ನೋದು ಕೂಡ ಅವರಲ್ಲಿ ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿ ಉಳಿದಿರುವಂತದ್ದು. ಹೀಗಾಗಿ ಏನು 23, 24 ನಾಳೆ ನಾಡಿದ್ದು ಏನು ಹಾಲು ಮಾರಾಟವನ್ನು ನಾನು ಎಂದಿನಂತೆ ಮಾಡ್ತೀನಿ. 25ನೇ ತಾರೀಕು ಕೂಡ ನಾನು ಬೆಳಗಿನ ಜಾವದಲ್ಲಿ ಹಾಲಿನ ವ್ಯಾಪಾರ ಮಾಡಿ 25ನೇ ತಾರೀಕು ಮಧ್ಯಾಹ್ನದ ಮೇಲೆ ಅಥವಾ 10 ಗಂಟೆಯ ನಂತರ ನಾನು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿ ರವಿ ಅವರು ಹೇಳ್ತಾ ಇರುವಂತದ್ದು. ನಿಜಕ್ಕೂ ಕೂಡ ತೆರಿಗೆ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ನ ಸರಿಯಾಗಿ ಅಧಿಕಾರಿಗಳನ್ನ ಅವರ ಅಂಗಡಿ ಬಳಿನೇ ಕಳಿಸಿ ಒಂದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೂ ಕೂಡ ತೆರಿಗೆ ಇಲಾಖೆ ಮುಂದಾಗ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ 25ನೇ ತಾರೀಕು ಒಂದು ವೇಳೆ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಕೂಡ ಹಾಲು ಅಥವಾ ಎಲ್ಲ ರೀತಿಯ ಬೇಕರಿ ಕಾಂಡಿಮೆಂಟ್ಸ್ ಸಣ್ಣ ಪುಟ್ಟ ವ್ಯಾಪಾರಗಳು ಬಂದಾಯ್ತು ಅಂತ ಹೇಳಿದ್ರೆ ಇದು ಸಾರ್ವಜನಿಕರ ಮೇಲೂ ಕೂಡ ಒಂದು ಕೆಟ್ಟ ಪರಿಣಾಮ ಬೀರಲಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ಡಿಜಿಟಲ್ ಕ್ರಾಂತಿಗೆ ಈಗ GST ಗುಮ್ಮ ಸಂಕಷ್ಟವನ್ನ ತಂದಿಟ್ಟಿದೆ. IT ಸಿಟಿಯಲ್ಲಿ ಆನ್ಲೈನ್ ಪೇಮೆಂಟ್ಗೆ ಭಾರಿ ಹಿನ್ನಡೆಯಾಗ್ತಿದೆ. ಈಗ ಡಿಜಿಟಲ್ ಕ್ರಾಂತಿಗೆ ಸಂಕಷ್ಟ ತಂದಿಟ್ಟ GST ಗುಮ್ಮ IT ಸಿಟಿಯಲ್ಲಿ ಆನ್ಲೈನ್ ಪೇಮೆಂಟ್ಗೆ ಭಾರಿ ಹಿನ್ನಡೆಯಾಗ್ತಿದೆ. ಶಾಪ್ಗಳಲ್ಲಿ ನೋ ಕ್ಯಾಶ್ಲೆಸ್, ಕ್ಯಾಶ್ ಬೇಕು ಕ್ಯಾಶ್ ಅಂತ ಹೇಳ್ತಿದ್ದಾರೆ. ದುಡ್ಡು ಕೊಡಿ ವ್ಯಾಪಾರ ಮಾಡಿ ಅಂತ ಅಂಗಡಿಕಾರರು ಹೇಳ್ತಿದ್ದಾರೆ. ದುಬಾರಿ GST ನೋಟಿಸ್ ಬಳಿಕ ಅಂಗಡಿಕಾರರು ಈಗ ಅಲರ್ಟ್ ಆಗಿದ್ದಾರೆ. UPI ಪೇಮೆಂಟ್ ಬೇಡ ಅಂತ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅವ್ರು ಇನ್ನೇನು ಮಾಡೋದಕ್ಕೆ ಸಾಧ್ಯ? ದುಡ್ಡಿಗೆ ಡಿಮ್ಯಾಂಡ್ ಮಾಡ್ಬೇಕು. ಯಾಕೆಂದ್ರೆ ಇಷ್ಟೊಂದು ನಾವು ಟ್ಯಾಕ್ಸ್ ಕಟ್ಟಬೇಕು ಅಂತ ಅಂದ್ರೆ ನಮ್ಗೆ ಯಾಕಪ್ಪ ಬೇಕು? ಈ UPI ಸಹವಾಸನೇ ಬೇಡ, ಫೋನ್ ಪೇನೂ ಬೇಡ, ಗೂಗಲ್ ಪೇನೂ ಬೇಡ. ಅಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರ, ನೋ UPI ಓನ್ಲಿ ಕ್ಯಾಶ್. ದಯವಿಟ್ಟು ನಾವೇನಾದ್ರು ಅಂಗಡಿಗೆ ಹೋದ್ರು ಅಷ್ಟೇ, ಅಯ್ಯೋ ಮೇಡಮ್ ಬೇಡ ಮೇಡಮ್, ನೀವು ಫೋನ್ ಪೇ ಗೂಗಲ್ ಪೇ ಏನೂ ಮಾಡಬೇಡಿ, ನಾವು ಅದನ್ನು ತೆಗಿಬೇಕು ಅಂತ ಅನ್ಕೊಂಡಿದ್ದೀವಿ, ಕ್ಯಾಶ್ ಕೊಟ್ಬಿಡಿ ಅಂತ ಹೇಳ್ತಿದ್ರು. ಅಂತಹ ಪರಿಸ್ಥಿತಿ ಸದ್ಯಕ್ಕೆ ಬೆಂಗಳೂರಿನಲ್ಲಂತೂ ಅದೇ ರೀತಿ ಇದೆ. ಹಾಗಾಗಿ ಎಲ್ಲ ಅಂಗಡಿಕಾರರು ಏನಿದ್ದಾರೆ ಅವರೆಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ ಕ್ಯಾಶೇ ಕೊಡಿ ಅಂತ. ಕ್ಯಾಶ್ಲೆಸ್ಗೆ ಅಡಿಕ್ಟ್ ಆಗಿರೋ ಜನರಿಗೆ ಶಾನೆ ಪ್ರಾಬ್ಲಮ್. ಇದರಿಂದ ಪರ್ಸ್ ಇಟ್ಕೊಳ್ಳಲ್ಲ, ಕೈಯಲ್ಲಿ ಮೊಬೈಲ್ ಹಿಡಿದು ಜಾಲಿಯಾಗಿ ಹೋಗ್ತಾರೆ. ಸ್ಕ್ಯಾನ್ ಮಾಡಿ ಬಂತು ನೋಡಿ ಅಂತಿದ್ದವ್ರಿಗೆ ಈಗ ಬೇಜಾರಾಗತ್ತೆ.
ವ್ಯಾಪಾರಕ್ಕೆ ಹಳೆ ರೋಗ ಶುರುವಾಗಿದೆ ಈಗ. ಅದೇನಪ್ಪ ಹಳೆ ರೋಗ ಅಂದ್ರೆ ಚಿಲ್ಲರೆ ಸಮಸ್ಯೆ. ಬಹುತೇಕ ATM ಬಂದ್ ಆಗಿದೆ, ಕೈಗೆ ದುಡ್ಡೇ ಸಿಗಲ್ಲ. ಇನ್ನೇನ್ ಮಾಡೋದಿಕ್ ಸಾಧ್ಯ? ಇನ್ನು ಚಿಲ್ಲರೆ ಸಮಸ್ಯೆಗಂತೂ ಪರಿಹಾರ ಇಲ್ಲವೇ ಇಲ್ಲ ಈಗಂತೂ. ಕ್ಯಾಶ್ಲೆಸ್ಗೆ ಜನರೆಲ್ಲರೂ ಕೂಡ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಆದ್ರೆ ಈಗ ಅವ್ರೆಲ್ರಿಗೂ ಕೂಡ ಪ್ರಾಬ್ಲಮ್. ಎಲ್ಲರೂ ಅಷ್ಟೇ ಈಗ ಬರೀ ಕ್ಯಾಶ್ಲೆಸ್ ವ್ಯವಹಾರಗಳು ಮಾಡ್ತಾರೆ. ಎಲ್ಲೇ ಹೋದ್ರೂ ಕೂಡ ₹1 ಜೇಬಲ್ಲಿ ಕಾಸು ಇಟ್ಕೊಂಡು ಹೋಗಲ್ಲ. ಫೋನ್ ಇದ್ರೆ ಸಾಕು, ಅಯ್ಯೋ ಫೋನ್ ಇದೆ ಬಿಡಪ್ಪ, ನಾವು ಫೋನ್ ಇದ್ರೆ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ತೀವಿ ಅನ್ನೋ ಒಂದು ಧೈರ್ಯ ಇತ್ತು. ಆದ್ರೆ ಈಗ ಭಯ ಆಗತ್ತೆ. ಅಯ್ಯೋ ಫೋನ್ ಇದ್ರೆ ಈಗ ಕ್ಯಾಶ್ ಬೇಕಲ್ಲ, ಕ್ಯಾಶ್ ಇಲ್ಲ ಅಂದ್ರೆ ಹೆಂಗೆ? ನೋಡಿದ್ರೆ ಎಲ್ಲಿ ನೋಡಿದ್ರು ನೋ UPI ಅಂತ ಹಾಕ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತ ಜನರು ಈಗ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಏನಾದ್ರು ತಗೋಬೇಕಂತಂದ್ರೆ ಅಲ್ಲಿರೋರು ವ್ಯಾಪಾರಸ್ಥರು ಕೇಳ್ತಾರೆ, ಇಲ್ಲ ನಮ್ಮಲ್ಲಿ UPI ಇಲ್ಲ, ದಯವಿಟ್ಟು ನೀವು ಕ್ಯಾಶ್ ಕೊಡಿ ಅಂತ ಕೇಳ್ತಾರೆ. ಇನ್ನು ಫೋನ್ ತಗೊಂಡೋಗಿ ಏನು ಮಾಡೋದಕ್ಕೆ ಸಾಧ್ಯ? ಈ ಮೊದಲೆಲ್ಲರೂ ಕೂಡ ಫೋನ್ ಇದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ ಅನ್ನೋ ಥರ ಇದ್ರು. ಆದರೆ ಈಗ ನೀವೆಲ್ಲಾದರೂ ಹೋಗ್ಬೇಕಂದ್ರೆ ದುಡ್ಡು ಜೊತೆಲಿ ಇರಲೇಬೇಕು. ದುಡ್ಡು ಇಲ್ಲ ಅಂತಂದರೆ ನೀವು ಎಲ್ಲೇ ಹೋದರೂ ಕೂಡ ಏನೂ ಉಪಯೋಗ ಆಗೋದಿಲ್ಲ. ಇನ್ನು ಆನ್ಲೈನ್ ಪೇಮೆಂಟ್ನಿಂದ ಅಂಗಡಿಯವರಿಗೆ GST ಸಮಸ್ಯೆ ಆದರೆ ಗ್ರಾಹಕರಿಗೆ ಕ್ಯಾಶ್ ಕೊಟ್ಟು ವಹಿವಾಟು ಮಾಡೋದೇ ಸಮಸ್ಯೆ ಆಗ್ಬಿಟ್ಟಿದೆ. ಈ ಬಗ್ಗೆ ಪವರ್ ಟಿವಿ ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಹಾಗಾದ್ರೆ ಜನ ಏನಂತಾರೆ, ಅಂಗಡಿಕಾರರು ಏನಂತಾರೆ ನೋಡೋಣ. ಸೊ ಇತ್ತೀಚೆಗೆ ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಿದ್ದಂತಹ ಕಾಂಡಿಮೆಂಟ್ಸ್ ಆಗಿರ್ಬೋದು, ಬೇಕರಿಗಳಾಗಿರ್ಬೋದು, ಹೂವನ್ನು ತರಕಾರಿ ಮಾರ್ತಿದ್ದಂಥವ್ರಿಗೆಲ್ಲ ನೀವು GST ಕಟ್ಟಲೇಬೇಕು ಅಂತೇಳಿ ಈಗ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಕೊಡ್ತಿರುವಂತದ್ದು. ಸೊ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಈ ಒಂದು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಈ ಒಂದು ಏನ್ ಅಂಗಡಿ ಇದೆ, ಇವರು ಅಂದ್ರೆ ಸಣ್ಣ ಪುಟ್ಟ ಬಿಸ್ಕೆಟ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಈ ರೀತಿ ಮಾಡೋರಿಗೆ ಕೂಡ ಇವ್ರಿಗೂ ಸುಮಾರು ಇವ್ರಿಗೆ GST ಎಷ್ಟು ಸುಮಾರು ಇವ್ರಿಗೆ 37 ಲಕ್ಷ ರೂಪಾಯಿ ಇವ್ರಿಗೂ ಕೂಡ GST ಕಟ್ಟಿ ಅಂತೇಳಿ ಇವ್ರಿಗೆ ನೋಟಿಸ್ ಅನ್ನ ಕಳಿಸಿರುವಂತದ್ದು. ಸೊ ಇವರು ಈ ಅಂಗಡಿ ಮಾಲೀಕರಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಏನ್ ಸರ್ ಇದು ನೋಟಿಸ್ ಬಂದಿದೆ, ಏನ್ ಹೇಳ್ತೀರಿ? ಸರ್, ಇದು GST ನೋಟಿಸ್ ಇಂದ ಕಳಿಸಿದ್ದಾರೆ. ನಾವು 4 ವರ್ಷದಿಂದ 50 ಲಕ್ಷ ಸಂಪಾದನೆ ಮಾಡಿಲ್ಲ. ಇಲ್ಲಿ 50 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತ ಇದು ಮಾಡಿದ್ದಾರೆ. ಇದನ್ನ ನಮ್ಮ ಕೈಲಿ ಕಟ್ಟಕ್ಕೆ ಆಗ್ತಾ ಇಲ್ಲ ಸರ್. ನಾವು ಆಲ್ರೆಡಿ ನಿನ್ಸ್ಬಿಟ್ಟಿದ್ದೀವಿ, ಫೋನ್ ಪೇ ಎಲ್ಲ ಮಾಡಿಸೋದೆಲ್ಲ ನಿನ್ಸ್ಬಿಟ್ಟಿದ್ದೀವಿ. ಬಿಸ್ನೆಸ್ಸು ಕಡಿಮೆ ಆಗೈತೆ, ಮತ್ತೆ ಇಷ್ಟು ಕಟ್ಟಕ್ಕಾಗಲ್ಲ. ಇಷ್ಟು ಕಟ್ಟಲೇಬೇಕು ಅಂತ ಬಂದರೆ ನಾವು ಊರ ಕಡೆ ಅಂಗಡಿ ಬಾಗಿಲೆಲ್ಲ ಹಾಕ್ಬಿಟ್ಟು ಊರ ಕಡೆ ಹೋಗ್ಬೇಕಾಗುತ್ತೆ ಅಷ್ಟೇ ಸರ್. ಇಷ್ಟು ಸಂಪಾದನೆ ಮಾಡಿಲ್ಲ, ನಾವೆಲ್ಲಿ ಸರ್ ಕಟ್ಟೋದು? 50 ಲಕ್ಷ 40 ಲಕ್ಷ ಸಂಪಾದನೆ ಮಾಡೋದಾದ್ರೆ ನಾವ್ಯಾಕೆ ಸರ್ ಇಲ್ಲಿ ಬರಬೇಕು ಊರ್ ಬಿಟ್ಟು ಇವ್ರಿಗೆ? ಅಲ್ಲ, ಈಗ ವಾಣಿಜ್ಯ ಇಲಾಖೆ ತೆರಿಗೆ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಆಫೀಸರು ಅಂದ್ರೆ ಈ ಒಂದು ಪ್ರತಿ ವರ್ಷನೂ ಪ್ರತಿ ವರ್ಷನೂ ನಿಮ್ಗೆ ಏನೋ ಕೊಟ್ಟಿದ್ರಿ, ಇಲ್ಲ GST ನೀವು ಮಾಡ್ಕೊಂಡಿದ್ದೀರಿ ಏನೋ ಮಾಡೋದೈತಿ. ಈಗ ಏಕಾಏಕಿ ಈಗ ಗೊತ್ತೇ ಇಲ್ಲ ಸರ್, ಇದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ನಮ್ಗೆ. 4 ವರ್ಷದಿಂದ ಸುಮ್ಮನೆ ಇದ್ದು ಈಗ ಒಂದೇ ಸಲ ಏಕ್ದಮ್ ಬಂದ್ಬಿಟ್ಟು 50 ಲಕ್ಷ ಕಟ್ಟಿ ಅಂತಂದ್ರೆ ಎಲ್ಲಿಂದ ಸರ್ ಕಟ್ಟೋದು ನಾವು? ಅದ್ರ 10 ಲಕ್ಷ ಆದಾಯನೇ ಮಾಡಿಲ್ಲ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು. ಇಲ್ಲಿ 50 ಲಕ್ಷ ಕಟ್ಟು ಅಂತ ನೋಟಿಸ್ ಕಟ್ಟವ್ರೆ, ನಮ್ ಕೈಲಿ ಕಟ್ಟಕ್ ಆಗೋದಿಲ್ಲ ಸರ್. ನಾವು ಆಲ್ರೆಡಿ ತೆಗೆದ್ಬಿಟ್ಟಿದ್ವಿ, ಫೋನ್ ಪೇ ಗೀನ್ ಪೇ ಎಲ್ಲ ತೆಗೆದ್ಬಿಟ್ಟಿದ್ವಿ. ಈಗ ಏನಾದ್ರು ಬರೀ ಕ್ಯಾಶ್ ವ್ಯವಹಾರ ಮಾಡ್ತಾ ಇದೀವಿ ಸರ್. ಸೊ ಇದು ಈ ಅಂಗಡಿ ಮಾಲೀಕರು ಹೇಳ್ತಿರುವಂತದ್ದು. ಅಂದ್ರೆ ಇಲ್ಲಿ ಒಂದು ಲಕ್ಷಾಂತರ ರೂಪಾಯಿ ವ್ಯಾಪಾರನೇ ಆಗೋದಿಲ್ಲ. ಈಗ ಲಕ್ಷಾಂತರ ರೂಪಾಯಿ GST ಕಟ್ಟ್ರಿ ಅಂದ್ರೆ ನಾವೇನ್ ಮಾಡ್ಬೇಕು? ಸುಮ್ನೆ ಅಂಗಡಿಯನ್ನ ಮುಚ್ಕೊಂಡು ನಾವು ಊರ್ ಕಡೆ ಹೋಗ್ತೀವಿ ಅಂತೇಳಿ ಅಂಗಡಿ ಮಾಲೀಕರು ಹೇಳ್ತಿರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಕಾದು ನೋಡ್ಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು. ನಾವು ಮಾಡೋದು ಕೂಡ ಅಂಗಡಿ ಇಟ್ಕೊಂಡು ಏನೋ ಜೀವನ ಮಾಡ್ತೇವೆ. ಇದರಿಂದ ನಮ್ಗೆ ಇದು ಹೋಗುತ್ತೆ, ಕಾಫಿ ಟೀ ಮಾರ್ಕೊಂಡು ಇದರಿಂದ ನಮ್ಮ ಜೀವನ ಹೋಗುತ್ತೆ. ಇದ್ರಲ್ಲಿ ನಾವು GST ಕಟ್ಟಬೇಕು, ಅದು ಕಟ್ಟಬೇಕು, ಇದು ಕಟ್ಟಬೇಕಂದ್ರೆ ಹೆಂಗಾಗುತ್ತೆ ಹೇಳಿ? ನಾವೆಲ್ಲ ಹೋಗೋದು? ಸರ್ಕಾರ ಸ್ವಲ್ಪನೇ ಇದು ಇಲ್ಲ. ಯಾರ್ಯಾರು ದೊಡ್ಡವರೆಲ್ಲ ಬಿಟ್ಬಿಡ್ತಾರೆ. ನಮ್ಮ ಚಿಕ್ಕ ಚಿಕ್ಕ ಅಂಗಡಿನ ಹಿಡ್ಕೊಂಡು GST ಕಟ್ಟು, ಅದು ಕಟ್ಟು, ಇದು ಕಟ್ಟು ಅಂದ್ರೆ ಹೆಂಗಾಗುತ್ತೆ ಹೇಳಿ? ಅವನವನು ಸಾವಿರ ಕೋಟಿ ಎಲ್ಲ ಕೊಳ್ಕೊಂಡು ಹೋಗ್ಬಿಡ್ತಾರೆ. ಅವರೆಲ್ಲ ಬಿಟ್ಬಿಡ್ತಾರೆ. ನಮ್ಮ 10 ರೂಪಾಯಿ ಟೀ ಮಾರೋರು ನಮ್ಮನ್ನ ಹಿಡ್ಕೊಂಡು ಇದು ಕಟ್ಟಿ, ಅದು ಕಟ್ಟಿ ಅಂದ್ರೆ ಎಲ್ಲಿ ಹೋಗೋದು ಹೇಳಿ? ಈಗ ಸರ್ ಅದು ಅಂದ್ರೆ ಕಸ್ಟಮರ್ಸ್ ಬರ್ತಾರೆ, ಆನ್ಲೈನ್ ಪೇಮೆಂಟ್ ಮಾಡ್ತಾರೆ. ಆಗ ನಾವು ಇಲ್ಲ ಕ್ಯಾಶ್ ಕೊಡಿ ಅಂದಾಗ ಅವರು ಇಲ್ಲ ನಮ್ಮ ಹತ್ರ ಕ್ಯಾಶ್ ಇಲ್ಲ, ಆನ್ಲೈನ್ ಪೇಮೆಂಟೇ ಇರೋದು ಅಂದ್ಬಿಟ್ಟು ಪೇ ಮಾಡಕ್ ಹೋಗ್ತಾರೆ. ಇಲ್ಲ ನಾವು ಕ್ಯಾಶ್ ಕೊಡಿ ಅಂದಾಗ ಅವರು ಇಲ್ಲ ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತಾರಲ್ಲ. ಆಗ ನಾವು ರಿಟರ್ನ್ ಅಮೌಂಟ್ ಇಲ್ಲ ಅಂದಾಗ ಏನ್ ಮಾಡ್ತೀವಿ, ರಿಟರ್ನ್ ಐಟಮ್ ಇಸ್ಕೊಂಡು ಅವ್ರಿಗೆ ಕಳಿಸ್ಬಿಡ್ತೀವಿ. ಆಗ ನಮ್ ಬಿಸ್ನೆಸ್ ಲಾಸ್ ಆಗುತ್ತೆ ಸರ್. ಆಗ ಆ ಟೈಮಲ್ಲಿ UPIನೇ ಆನ್ಲೈನ್ 90% ಈಗೆಲ್ಲ UPIನೇ ಯೂಸ್ ಮಾಡ್ತಾ ಇರೋದ್ರಿಂದ ನಮ್ ಅದೇ ಸರ್, ನಾವು 10 ಸಾವಿರ ತಗೊಂತೀವಿ, ಮಾಲ್ ತಗೊಂಡ್ ಬರ್ತೀವಿ. ಅದ್ರಲ್ಲಿ ಎಷ್ಟು ಸಿಗುತ್ತೆ ನಮ್ಗೆ? 1000 ರೂಪಾಯಿ 500 ರೂಪಾಯಿ ಸಿಗುತ್ತೆ. 900 ರೂಪಾಯಿ ಅಲ್ಲಿ ಕಟ್ಬೇಕು. ನಾವು ಎಲ್ಲಿಂದ ಕಟ್ಲಿ? ನಾವು ಅಲ್ಲಿ ಲೆಕ್ಕ ನೋಡಿದ್ರೆ ಇವ್ರು ಏನ್ ಹೇಳ್ತಾರೆ, 5 ಸಾವಿರ ಮಾಡಿದೀರಾ, 5 ಸಾವಿರ ಮಾಡಿದೀರಾ ಅಂತ. ಸಿಗಟ್ ತಗೊಂಡ್ ಬರೋದಲ್ಲ, ಅಲ್ಲಿ ಏನೋ ತೆಗೆದುಕೊಂಡ್ಬಿಡ್ರಿ. ಅದಲ್ಲಿ ಯಾರು ಕಟ್ಟೋದು? ಅಲ್ಲಿ ತಗೊಂಡು ನಾವು 10 ಸಾವಿರ ವ್ಯಾಪಾರ ಮಾಡಿದ್ರೆ ನಮಗೆ ಸಿಗೋದು 500 ರೂಪಾಯಿ 300 ರೂಪಾಯಿ ಸಿಗುತ್ತೆ ಲಾಭ. ಶ್ರಮಿದಿಗೆಲ್ಲ ಬೇರೆ ಅಂಗಡಿ ಕೊಡ್ಬೇಕಲ್ಲ ನಾವು. ಅದೇ ಹೇಳ್ತಾ ಇದ್ದೀವಿ ಸರ್, ಇಲ್ಲಿ ಸಂಬಳ ಬಡಿ ಕೊಡ್ಬೇಕು ಎಲ್ಲರಿಗೆ. ಎಲ್ಲಿ ಬರ್ತದ? ಅದೆಲ್ಲ ಲೆಕ್ಕ ಬರ್ತದ? ಅದೇ ನಮ್ಗೆ ಹೇಳೋದು ಸರ್. ಸರ್ಕಾರ ಸರಿ ಇಲ್ಲ ಅಂತಂದ ಹೇಳೋದು ಸರ್, ಅಷ್ಟೇ. ಸರ್ಕಾರ ಸರಿ ಇಲ್ಲ. 51 ಲಕ್ಷ GST ಕಟ್ಟಬೇಕು ಅಂತ ನೋಟಿಸ್ ಕಳಿಸಿದ್ದಾರೆ.
ನಾವು 4 ವರ್ಷದಿಂದ ಸಂಪಾದನೆ ಮಾಡಿರೋದೇ 15 ಲಕ್ಷ ಸಂಪಾದನೆ ಮಾಡಿಲ್ಲ. 51 ಲಕ್ಷ ಎಲ್ಲಿಂದ ಸರ್ ಕಟ್ಟೋದು? ನಮ್ಮ ಕೈಲಿ ಆಗಲ್ಲ. ಏನೋ ಕಟ್ಟಲೇಬೇಕು ಅಂತ ಬಂದರೆ ನಾವು ಊರ ಕಡೆ ಹೊರಟೋಗ್ಬಿಡ್ತೀವಿ, ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೋಬೇಕು ಅಷ್ಟೇ ಸರ್. ಅದನ್ನ ಬಿಟ್ಟರೆ ಬೇರೆ ಯಾವುದು ದಾರಿ ಇಲ್ಲ ನಮಗೆ. ನಾವೇನು ಮಾಡೋಕ್ಕಾಗೋದು ಇಲ್ಲ. ಒಟ್ಟಿನಲ್ಲಿ ನಾವು ಮಾಡ್ತಾರದು ಕಾಫಿ ಟೀ ವ್ಯಾಪಾರ. ಇದು ಒಂದು ಕೇಕ್ ಮಾಡಿದ್ರು 10 ರೂಪಾಯಿ ಕೇಕ್ ಮಾಡಿದ್ರು 1 ರೂಪಾಯಿ ಸಿಗುತ್ತೆ. ಇಷ್ಟು ಟ್ಯಾಕ್ಸ್ ಎಲ್ಲಿಂದ ಸರ್ ಕಟ್ಟೋದು? ನಾವು ಬಾಡಿಗೆನೇ ಕಟ್ಟೋದ, ಟ್ಯಾಕ್ಸೇ ಕಟ್ಟೋದ? ಇಲ್ಲ ಸರ್, ನಮ್ಮ ಕೈಲಿ ಇಷ್ಟು ಕಟ್ಟಕ್ಕಾಗೋದಿಲ್ಲ. ಇಷ್ಟು ಕಟ್ಟಲೇಬೇಕು ಅಂತ ಬಂದರೆ ನಾವೇನು ಮಾಡೋಕ್ಕಾಗಲ್ಲ ಸರ್, ಕಟ್ಟಕ್ಕಾಗಲ್ಲ ಸರ್. ಈ ವರ್ಷ 37 ಲಕ್ಷ ಚಿಲ್ಲರೆ ಬಂದೈತೆ. ಅಲ್ಲಿ ನೋಡಿದ್ರೆ ಇಲ್ಲಿ 10 ರೂಪಾಯಿ ಬಂದವರೆಲ್ಲ ಕಸ್ಟಮರ್ ಎಲ್ಲ ಬರೀ ಫೋನ್ ಪೇನೇ ಇಟ್ಕೊಳ್ಳೋದು. ಯಾರು 10 ರೂಪಾಯಿ ಕ್ಯಾಶ್ ಯಾರು ಕೊಟ್ಟು ವ್ಯಾಪಾರ ಮಾಡಲ್ಲ. ಈಗ ನಾವು 37 ಲಕ್ಷ ಮಾಡಿದೀವ ಅನ್ನೋದೇ ನಮಗೆ ಆಶ್ಚರ್ಯ ಆಗಿದೆ. ನಾವು ಅಷ್ಟು ಇದಕ್ಕೆ GST ಕಟ್ಟಬೇಕು ಅಂದ್ರೆ ನಾವು ಎಲ್ಲೂ ಆಗೋದು. ಇಲ್ಲಿ ಸಿಗೋದು 10 ರೂಪಾಯಿ ವಾಟರ್ ಮಾರೋದು 1 ರೂಪಾಯಿ ಸಿಗೋದು ನಮಗೆ ಕಷ್ಟ. ಅದ್ರಲ್ಲಿ 37 ಲಕ್ಷ ಕಟ್ಟಿದ್ರೆ ನಾವು ಎಲ್ಲಿಂದ ಕಟ್ಟೋದ? ಮನೆ ಮಠ ಮಾರ್ಬೇಕಾಯ್ತದೆ. ಈಗ 37 ಲಕ್ಷ ಏಕಾಏಕಿ ಕಟ್ಟಿ ಅಂತಂದ್ರೆ ನೋಟಿಸ್ ಕೊಟ್ರೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾನೆ ಇದ್ರೆ ನಾವೇನ್ ಮಾಡೋದ? ನಾವೇನು ಮಾಡೋಕ್ಕಾಗಲ್ಲ. ನೇತಾಕಬೇಕಾಗುತ್ತೆ. ಪ್ರೆಸೆಂಟೇಷನ್ ನಿಮ್ಮ ಹೆಸರು ಬರ್ಬಿಟ್ಟು ನೇತಾಕಬೇಕಾಗುತ್ತೆ. ನಾವು ಹಿಂಗೆಲ್ಲ ಮಾಡಿದ್ರೆ ಇಲ್ಲಿ 10 ರೂಪಾಯಿ ಏನೋ ಊರಿಂದ ಬಂದು ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತಾ ಇದೀವಿ. ಹಿಂಗೆಲ್ಲ ಮಾಡಿದ್ರೆ ನೋಟಿಸ್ ಕೊಟ್ರೆ ನಮಗೆ ಭಯ ಹುಟ್ಟಿಸ್ತಾ ಇದ್ರೆ ಎಲ್ಲಿಂದ ನಾವು ತಂದು ಇದು ಮಾಡೋಣ? ಇದಕ್ಕೇನಾರು ಒಂದು ಇದು ಮಾಡ್ಕೊಡಿ ಸರ್. ಯಾವಾಗಲೂ ಕೂತು ತಿನ್ನೋನ್ನ ಯಾರು ಮುಟ್ಟಲ್ಲ, ತಲೆ ಒಡೆದು ದುಡ್ಡು ಮಾಡೋನ್ನ ಯಾರು ಮುಟ್ಟಲ್ಲ. ಕೂಲಿ ಕಾರ್ಮಿಕರ ಮೇಲೆ ಯಾವಾಗಲೂ ದಬ್ಬಾಳಿಕೆ ದೌರ್ಜನ್ಯ ಸರ್ಕಾರದ. ಯಾಕೆ ಅಂದ್ರೆ ಸರ್ಕಾರದ ಕೈಯಲ್ಲಿ ಸಿಕ್ಕೋದೇ ಹಿಡಿತಕ್ಕೆ ಸಣ್ಣ ಮಟ್ಟದವರು. ದೊಡ್ಡ ಮಟ್ಟದವ್ರು ಯಾರನ್ನಾರ ಮುಟ್ತಾರಾ? ಯಾವತ್ತರ ಯಾರಿಗಾರ ದೊಡ್ಡ ಮಟ್ಟದವ್ರಿಗೆ ಈ ರೀತಿ GST ಅನ್ನೋ ಕಾನ್ಸೆಪ್ಟ್ ಏನು GST ಅನ್ನೋ ಕಾನ್ಸೆಪ್ಟ್? ಎಲ್ಲರ ಮಧ್ಯದಲ್ಲಿ ದುಡ್ಡು ಈ ಕೌಂಟ್ ಸಿಕ್ಬೇಕು ಅಂತ ಹೇಳಿ ಯಾವ ದೊಡ್ಡ ಮಟ್ಟದಲ್ಲಿ ಹೊಡೆಯೋದನ್ನ ಬಿಟ್ಟು 10 ರೂಪಾಯಿ ಟೀಗೆ ಎಷ್ಟು ಒಂದು 2 ರೂಪಾಯಿ 1 ರೂಪಾಯಿ ಲಾಭ ಸಿಗುತ್ತಾ? ಮೊನ್ನೆಗೆ ಹಾಲ್ ರೇಟ್ ಜಾಸ್ತಿ ಮಾಡಿದ್ರು. ನಾವು 10 ರೂಪಾಯಿ ಟೀಗೆ 1 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂದ್ರೆ ಯಾರು ಕುಡಿಯಲ್ಲ. 10 ರೂಪಾಯಿನೇ ರೌಂಡ್ ಫಿಗರ್. ಎಲ್ಲರೂ ಚೇಂಜ್ ಕೊಡೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡಬೇಕು. ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡಿದ್ನ ಅದನ್ನ ನಮ್ಮ ಟ್ರಾನ್ಸಾಕ್ಷನ್ ಅಂತ ತಗೊಂತಾರೆ, ಆಯ್ತಲ್ವಾ? ನಾನೀಗ ಅಲ್ಲಿ 10 ರೂಪಾಯಿ ಒಂದು ಟೀ 10 ರೂಪಾಯಿ ಫೋನ್ ಪೇ ಮಾಡಿದ್ರು ಅಂದ್ರೆ ಅದಕ್ಕೆ ನಾನು ಖರ್ಚು ಮಾಡಿರೋದು ಎಷ್ಟು? 8 ರೂಪಾಯಿ. 8 ರೂಪಾಯಿ ಅಕೌಂಟ್ ಯಾರು ಕೇಳ್ತಾರೆ? 2 ರೂಪಾಯಿ 1 ರೂಪಾಯಿ ಲಾಭಕ್ಕೆ ಇವರು GST ಅಂತ ಹಾಕ್ತಾರೆ. ಏನು ವಾಟ್ ಇಸ್ ದ GST ಮೀನಿಂಗ್? ಆ GST ಇರುವಂತ ಮರ್ಯಾದೆ ಗೌರವವನ್ನು ತೆಗೆದಾಕ್ಬಿಟ್ರೆ ಸರ್ಕಾರ ದುಡ್ಡು ಮಾಡಬೇಕು ಅಂತಿದ್ರೆ ದಯವಿಟ್ಟು ಓಪನ್ ಆಗಿ ಕೇಳಲಿ. ಎಲ್ಲರಿಗೂ ಓಪನ್ ಆಗಿ ಕೇಳಲಿ. ಎಲ್ಲರೂ ಬೇಕಾದ್ರೆ ಅವ್ರಿಗೆ ವಿಶಿಷ್ಟ ಅಂತ ಫಂಡ್ ಕೊಟ್ಬಿಡ್ತಾರೆ. ಬೇಕಾದ್ರೆ ಸರ್ಕಾರಕ್ಕೇನು ಎಲ್ಲ ಜನಗಳ ಹತ್ರ ಹೊಡೆದಿ ಅವ್ರ ಹೆಸರು ಮಾಡ್ಕೊಳ್ಳೋಕ್ಕೋಸ್ಕರ ಜನಗಳ ಹೊಟ್ಟೆ ಮೇಲೆ ಯಾಕೆ ಹೊಡಿಬೇಕು? ಅವರು ಕೂಲಿ ಕಾರ್ಮಿಕರು ಸರ್. ಕೂಲಿ ಕಾರ್ಮಿಕರಿಗೆ ಬದುಕಕ್ ಬಿಡಲ್ಲ ಅಂದ್ರೆ ಇನ್ನೇನು ವಿಧಾನಸೌಧದಲ್ಲಿ ಕೂತವರೆಲ್ಲ ರಾಯಲ್ ಆಗಿರ್ಬೋದು, ಅಂಗಡಿ ತೆಳ್ಳ ಪೆಟ್ಟಿ ಅಂಗಡಿ ಹಾಕೊಂಡು ಬದುಕೋನಿಗೆ GST ಕಟ್ಟಬೇಕು ಅಂದ್ರೆ ಅಂದ್ರೆ ಇವಾಗ ಸ್ಕ್ಯಾನರ್ ಯೂಸ್ ಮಾಡಬಾರ್ದು ಅಂತ ಮಾಡಿದ್ರೆ ಏನ್ ಮಾಡ್ಬೇಕು? ಸ್ಕ್ಯಾನರ್ ಇದ್ರೆ ಎಲ್ಲ ಜನರು ಓಡೋಗ್ತಾರೆ, 10 ರೂಪಾಯಿ ತಗೊಂಡು ಮಾಡ್ತಾರೆ, ಸ್ಕ್ಯಾನರ್ ಮಾಡ್ತಾರೆ ಅಂದ್ರೆ ವ್ಯಾಪಾರ ಆಗಲ್ಲ. ಕ್ಯಾಶ್ ಕೊಟ್ಟು ಜನಗಳು ಕ್ಯಾಶ್ ಇಲ್ಲ ಅಂತಾರೆ. ಫೋನ್ ಪೇ ಮಾಡಿದ್ರೆ ವ್ಯಾಪಾರ ಆಗಲ್ಲ. ಇವಾಗ ಟ್ಯಾಕ್ಸ್ ಏನ್ ಮಾಡ್ತೀರಾ? ನಾವು ಮಟ್ಟದ ಕ್ಲೋಸ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ಬರೋದ 1000 ರೂಪಾಯಿ ವ್ಯಾಪಾರ ಮೇಲೆ ಅದ್ರ GST ಕಟ್ಟಕ್ ನಾವು ಬಡವರು. ಒಂದ್ ದಿನಕ್ಕೆ 3000 4000 ವ್ಯಾಪಾರ ಮಾಡೋರು. ಆಟೋಗೆ 500 ರೂಪಾಯಿ, ಕೂಲಿಗೆ 200 ರೂಪಾಯಿ, ಕವರ್ಗೆ 300 ರೂಪಾಯಿ. ನಮ್ ಊಟ ಎಲ್ಲ ಹೋದ್ರೆ ಏನ್ ಸಂಪಾದನೆ ಬರುತ್ತೆ? 3000ದಲ್ಲಿ ಎಷ್ಟು ಬರುತ್ತೆ? UPS ಸ್ಕ್ಯಾನರ್ ಇಟ್ಟಿದೀವಿ. ಅದಿಲ್ಲ ಅಂದ್ರೆ ವ್ಯಾಪಾರ ಆಗಲ್ಲ. 5 ರೂಪಾಯಿ ಬಾಳೆಹಣ್ಣು ತಗೊಂಡು ಅದಕ್ಕೆ ಹೇಳ್ತಾರೆ, ಇಲ್ಲಾಂದ್ರೆ ಓಡ್ತಾ ಇರ್ತಾರೆ. ಸೊ ಏನ್ ಮಾಡೋದು ನಾವು? ಇದೆಲ್ಲ ಯಾರು ನಾವು ಮಾಡಿಕೊಂಡ್ವಾ? ನಾವಾಗ ಮಾಡಿದ್ವಾ? ಜನಗಳು ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇದು ಕ್ಲೋಸ್ ಮಾಡಿದ್ರೆ ಮಾಡ್ತಾರೆ. ಇದು ಇರೋದ್ರಿಂದ ಅವ್ರು ಕಾಸು ತರಲ್ಲ, ಹಂಗೆ ಬರ್ತಾರೆ. ಏನ್ ಹೇಳ್ತೀರಾ ಮೇಡಮ್ ಇದಕ್ಕೆ? ಏನ್ ಹೇಳ್ಬೇಕು? ನಮ್ಮ ಕೈಯಲ್ಲಿ ಟ್ಯಾಕ್ಸ್ ಕಟ್ಟೋ ಶಕ್ತಿ ಇಲ್ಲ. ನಾವು ಫುಟ್ಪಾತ್ ಇಂದ ವ್ಯಾಪಾರ ಮಾಡೋರು, ನಾವು ಕಟ್ಟಕ್ ಸಾಧ್ಯವಿಲ್ಲ. ಅದೇನಾಗುತ್ತೋ ನೋಡೋಣ. ನಾವು ಬಡವರು. ಒಂದಿನ